ಧ್ಯಾನಿಸಿಕೊಂಡು ಭಕ್ತಿ ಮುಕ್ತಿಯ ಆಂಜನೇಯನ ಕ್ಷೇತ್ರವಾಗಿರ್ತಕ್ಕಂಥ ಕುರುಗೋಡು ಗ್ರಾಮದಲ್ಲಿ ಹಮ್ಮಿಕೊಂಡಿರುವ ಅನ್ನದಾನ ಸತ್ಕಾರ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥವರು ರೈತ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚುನಪ್ಪ ಪೂಜಾರಿಪುರ ಶರಣರು, ಸತ್ಯಪ್ಪ ಮಲ್ಲಾಪುರವರು, ಕುಮಾರ್ ಮರ್ದಿಯವರು, ಶ್ರೀಶೈಲ ಅಂಗಡಿಯವರು, ಗೋಪಾಲ್ ಕುಕ್ನೂರವರು, ನಿಂಗಪ್ಪ ಪಪಾಂಡಿಯವರು, ಪಾಟು ಬೆರಂಗಡಿಯವರು, ಎರಣ್ಣ ಸಸಾಲಡ್ಡಿಯವರು, ಪದ್ಮನ ಉಂಡ್ರಿಯವರು, ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣ. ಬಂಧುಗಳೇ, ಯದಾ ಯದಾ ಹಿ ಧರ್ಮಶ್ಚ ಗ್ಲಾನಿರ್ಭವತಿ ಭಾರತ ಅಂತ ಹೇಳ್ತಾರೆ. ಭಗವದ್ಗೀತೆಯೊಳಗೆ ಒಂದು ಶ್ಲೋಕ ಬರ್ತದೆ, ಪವಿತ್ರನಾಯ ಸಾಧುನ ವಿನಾಶಯಾಚ ದುಷ್ಕೃತ್ಯ ಧರ್ಮ ಸಂಸ್ಥೆ. ಭಗವದ್ಗೀತೆಯ 4ನೇ ಅಧ್ಯಾಯದ 8ನೇ ಶ್ಲೋಕದ ಕನ್ನಡ ಅರ್ಥ ಹೇಳುತ್ತದೆ, ಯಾವಾಗ ಜಗತ್ತಿನೊಳಗೆ ಅನ್ಯಾಯ, ಅಧರ್ಮ, ಮೋಸ್ತನ, ಭ್ರಷ್ಟತೆ, ಅಂಧಕಾರ, ಆಡಂಬರ, ಅಜ್ಞಾನ ಹೆಚ್ಚಾಗ್ತದ, ಇದೆಲ್ಲವನ್ನ ಸರಿ ಮಾಡ್ಲಿಕ್ಕೆ ನಾ ಹುಟ್ಟಿ ಬರ್ತೀನಿ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಯಾವುದೇ ಒಬ್ಬ ಸನ್ಯಾಸಿ ಆಗ್ಲಿ, ಸದ್ಗುರು ಆಗ್ಲಿ, ಮಹಾತ್ಮ ಆಗ್ಲಿ, ಜ್ಞಾನಿ ಆಗ್ಲಿ, ಸಂತರಾಗ್ಲಿ, ನಿತ್ಯ ಮುಕ್ತರಾಗ್ಲಿ, ಬ್ರಹ್ಮಜ್ಞಾನಿಗಳಾಗ್ಲಿ ಸುಮ್ಮನೆ ಹುಟ್ಟಿ ಬರುವುದಿಲ್ಲ. ಯಾವಾಗ ಅರಾಜಕತೆ ಆಗ್ತದ, ಅನ್ಯಾಯ ಆಗ್ತದ, ಮೋಸತನ ಆಗ್ತದ, ಯಾವಾಗ ಅಧರ್ಮ ಹೆಚ್ಚಾಗ್ತದ, ಅವಾಗ ಜ್ಞಾನಿಗಳು ಯಾವ್ದಾದ್ರು ಒಂದು ರೂಪಗಳು ಹುಟ್ಟಿ ಬರ್ತಾರ ಅಂತ ಹೇಳ್ತಾರೆ. ಶ್ರೀರಾಮಚಂದ್ರ ಪ್ರಭುಗಳು ಹುಟ್ಟಿ ಬಂದದ್ದು ಹಂಗಾದ, ಅಗ್ನಿಶಿವಗಳು ಹುಟ್ಟಿ ಬಂದದ್ದು ಹಂಗಾದ, ಸೀತಾರೂಢರು ಹುಟ್ಟಿ ಬಂದಿದ್ದು ಹಂಗಾದ, ಮುಗುಳು ಕೊಡಿ ಎಲ್ಲಾ ಲಿಂಗರು, ಗರಗದ ಮಡಿವಾಳಪ್ಪ, ಶಿಶುನಾಳ ಶರೀಫ್, ನವಲು ಬಂದ ನಾಗಲಿಂಗಪ್ಪ, ಇಷ್ಟೆಲ್ಲ ಜ್ಞಾನಿಗಳು ಹೆಂಗ್ ಹುಟ್ಟಿ ಬಂದಾರ ಅಂತಂದ್ರ ಯಾವಾಗ ಎಲ್ಲಿ ಅನ್ಯಾಯ ಆಗ್ತದ, ಅಧರ್ಮ ಆಗ್ತದ, ಮೋಸತರ ಆಗ್ತದ, ಅವಾಗ ಅಲ್ಲೆಲ್ಲಿ ಜನ್ಮವನ್ನು ಎತ್ತು ಬಂದಿರತಕ್ಕಂಥದ್ದು. ಇವತ್ತು ನಾವು ಬಹಳ ಜನ ಸಾಮಾನ್ಯವಾಗಿ ಒಬ್ಬ ತಾಯಿ ಮನೆಯೊಳಗೆ ಅತ್ತಿ ಮಾವ ಬಹಳ ಕಾಡುತ್ತಿರ್ತಾರ, ಜೋಳವನ್ನು ತಗೊಂಡು ಹೊಲದೊಳಗೆ ಬಿತ್ತನೆ ಮಾಡ್ಲಿಕ್ಕೆ ಬಿತ್ತಲಿಕ್ಕೆ ಹೋಗ್ತಿರ್ತಾರ, ಕಾಳು ಹಾಕ್ಲಿಕ್ಕೆ ಜೋಳದ ಕಾಳವನ್ನ ಶಿವ ಪ್ರತ್ಯಕ್ಷ ಆಗಿ ಬರ್ತಾನೆ. ಸಾಮಾನ್ಯ ಭಿಕ್ಷುಕನ ವೇಷಗಳು ತಾಯಿ ಹಸಿವಾಗಿಲ್ಲ, ಊಟ ಮಾಡಿಲ್ಲ ಅಂತಂದಾಗ ತಾಯಿ ಕರು ಕರಗಿ ಬಿತ್ತನೆ ಮಾಡ್ಲಿಕ್ಕೆ ಹೋಗ್ತಿರ್ತಕ್ಕಂಥ ಎಲ್ಲಾ ಜೋಳವನ್ನ ಭಿಕ್ಷುಕನ ವೇಷದಲ್ಲಿ ಇರ್ತಕ್ಕಂಥ ಪರಮಾತ್ಮರ ಶಿವನಿಗೆ ದಾನ ಮಾಡ್ತಾಳ. ಬಿತ್ತನೆ ಮಾಡ್ಬೇಕಲ್ಲ ಭೂಮಿಯೊಳಗೆ, ಮನೆಗೆ ಹಂಗ ಹೋದ್ರೆ ಹಾಕಿ ಬೈತಾಳ, ಮಣ್ಣು ತುಂಬ್ಕೊಂತಾಳ. ಮಣ್ಣು ತುಂಬಿಕೊಂಡು ಅದರೊಳಗೆ ಹಾಕೊಂಡು ಶಿವನ ಮೇಲೆ, ಚನ್ನ ಮಲ್ಲಿಕಾರ್ಜುನ ಮೇಲೆ ಅಖಂಡ ವಿಶ್ವಾಸ ಇರ್ತದ. ಓಂ ನಮ ಶಿವಾಯ, ಓಂ ನಮ ಶಿವಾಯ ಅನ್ಕೊಂತ ಹೋಗಿ ಭೂಮಿಯೊಳಗ ಆ ಮಣ್ಣನ್ನ ಬಿತ್ತನೆ ಮಾಡ್ತಾಳ. ಬಿತ್ತನೆ ಮಾಡಿದ ನಂತರ ಕೆಲವು ದಿನಗಳ ನಂತರ ಏನಾಗ್ತದ ಅಂತಂದ್ರ ಜೋಳ ಮ್ಯಾಗೆ ಬರ್ತದ. ಮಣ್ಣು ಬಿತ್ತಿದ ನಂತರ ತಾಯಿ ಯಾರು ಅಂತಂದ್ರೆ ಹೇಮರೆಡ್ಡಿ ಮಲ್ಲಮ್ಮ. ಏನಿತ್ತಲ್ಲಿ ಅಖಂಡ ವಿಶ್ವಾಸ ಇತ್ತು, ಶಿವನ ಮೇಲೆ ಗಟ್ಟಿತನ ಇತ್ತು, ನಿಷ್ಕಾಮ ಭಕ್ತಿ ಇತ್ತು, ನಿಸ್ವಾರ್ಥ ಇತ್ತು. ಇವತ್ತು ಒಂದು ಮಾತ್ರ ಜಾತಿ ಬಗ್ಗೆ ಮಾತಾಡ್ತಂತ ತಪ್ಪು ತಿಳಿದ್ರಿ. ಆ ತಾಯಿ ತನಗಾಗಿ ಬೇಡಲಿಲ್ಲ, ತನ್ನ ಮನೆಗಾಗಿ ಬೇಡಲಿಲ್ಲ, ತನ್ನ ಊರಿಗಾಗಿ ಬೇಡಲಿಲ್ಲ. ಪರಮಾತ್ಮ ಏನು ವರ ಬೇಕು ಅಂತಂದ್ರೆ ನನ್ನ ಸಮೂಹ, ನನ್ನ ಸಮಾಜ ಎಂದೂ ಬಡತನದೊಳಗೆ ಬೆಂದುವಂಗಾಗಬಾರದು ಅಂತ ಹೇಳಿದ ಈ ತಾಯಿ. ಗುರುಲಾಪುರ ಏನ್ ಬೆಳೀತದ, ನನ್ನ ಕವಿಗೆ ರೇಟು, ಚುನಾಪನ ಕವಿಗೆ ರೇಟು, ಸತ್ಯಪ್ಪನ ಕವಿಗೆ ರೇಟು, ಕುಲಗುರುಗಳಿಗೆ ಅಷ್ಟೇ ಅಲ್ಲ, ಇಡೀ ಕನ್ನಡ ನಾಡಿನ ಪ್ರತಿಯೊಬ್ಬ ರೈತ ಅನ್ನದಾತನಿಗೆ 300 ರೂಪಾಯಿ ಸಿಗಬೇಕಂತ ಬೇಡಿತ್ತು. ಅದಕ್ಕೆ ಹನುಮಪ್ಪ ಆಶೀರ್ವಾದ ಮಾಡಿದ, ನೀವೆಲ್ಲ ಸಹಕಾರ ಕೊಟ್ಟಿರಿ ಅಂತ ಹೇಳಿದ್ದ. ಹೆಂಗೆ ಬೇಡಬೇಕಾಗ್ಯದ ನಾವು ಬೇಡಿದ್ರೆ. 12ನೇ ಶತಮಾನದಲ್ಲಿ ಬಸವನಾಗಿ ಹೋದ ಅಕ್ಕ ಮಹಾದೇವಿ ಚನ್ನ ಬಸವಣ್ಣ, ಮೋಳಿಗೆ ಮಾರಯ್ಯ, ತುರುಗಾಯಿ ಬೀರನ ಒಕ್ಕಲಿಗರ ಮುದ್ದಣ್ಣ, ಸೂಳೆ ಸಂಕವೇ ಸತ್ಯಕ್ಕ ಅಂತೇಳಿ ಲಕ್ಷದ ಮೇಲೆ 96,000 ಶರಣರು ಬದುಕಿ ಹೋಗ್ಯಾರ. ಇವತ್ತು ನಾವು ಅವ್ರನ್ನ ಬರ್ತಿಲ್ಲ. ಅದರ ನಂತರ ಕೋಟಿ ಕೋಟಿ ಜನ ಬಂದಾರ, ಬಂಗಾರ ಕಿರೀಟ ಹಾಕೊಂಡಾರ, ಬಂಗಾರದ ಪಾಲಕಿ ಹಾಕೊಂಡಾರ, ಬಂಗಾರದ ಕುರ್ಚಿ ಮ್ಯಾಗ ಕುಂತಾರ, ಕುದುರೆ ಮ್ಯಾಗ ಅಡ್ಡಾಡ್ಯಾರ. ಅವ್ರು ಮರ್ತೀವಿಲ್ರಿ? ಮರ್ತೀವಿ. ಯಾಕೆ ಬಸವಣ್ಣ ನೆನಪು ಮಾಡ್ಕೊಂತೀವಿ? ಸಂಗೊಳ್ಳಿ ರಾಯಣ್ಣ, ವೇಮಣ್ಣರನ್ನ, ಹೇಮರೆಡ್ಡಿ ಮಲ್ಲಮ್ಮನನ್ನ, ಇಂಚಗೇರಿ ಬಾಲಭಾಗರನ್ನ, ಕನಕದಾಸರನ್ನ, ಮಹಾವೀರನ್ನ, ಬುದ್ಧರನ್ನ, ಮೊಹಮ್ಮದ್ ಪೈಗಂಬರನ್ನ, ಇವರೆಲ್ಲ ಯಾಕೆ ನೆನಪು ಮಾಡ್ಕೊಂತೀವಿ? ಇವೆಲ್ಲ ತನಗಾಗಿ ಬದುಕಲಿಲ್ಲ,
ತನ್ನ ಊರಿಗಾಗಿ ಬದುಕಲಿಲ್ಲ, ಇಡೀ ಭೂಮಿಯ ಬ್ರಹ್ಮಾಂಡದ ಮ್ಯಾಗ ಹುಟ್ಟಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಉದ್ಧಾರವನ್ನು ಬಯಸಿ ಬಂದಿರತಕ್ಕಂಥ ಉದ್ಧಾರದ ಉದ್ಯೋಗಿಗಳಾಗಿ ಕಾಯಕ ಯೋಗಿಗಳಾಗಿ ಬಂದಿದ್ರಂತ ಅವ್ರನ್ನೆಲ್ಲ ನಾವು ನೆನಪು ಪಡ್ಕೊಂತೀವಿ. ಇವತ್ತಿನ ನಿರ್ಮಾಣ ಹೆಂಗ ಬದುಕಬೇಕಾಗಿದೆ ನಾವೆಲ್ಲ ಏನು ಬೇಡಕತ್ತೀವಿ ಎಲ್ಲ ರೈತಂಗೆ ಒಂದಿಷ್ಟು ಅಧ್ಯಾತ್ಮ ಹೇಳ್ತೀನಿ. ಬೇಡಬೇಕು, ಹೆಂಗ ಬೇಡಬೇಕು? ಬಹಳ ಜನ ತಾಯಂದಿರಿಸ್ತಿದ್ದಾರೆ. ಹನುಮಪ್ಪನ ಎದುರಿಗೆ ನಿಂತೇನು ಕೇಳಬೇಕು? ಬಾಜು ಒಂದೊಂದು 1000 ಎಕರೆ ಕಬ್ಬಾಗೈತಿ, ನಮ್ಮೊಂದು 800 ಆಗೈತಿ, ಅವನಷ್ಟು ಹಾಳಾಗ್ರಿ ಅಂತ ಬೇಡಬೇಕ? ನಮ್ಮ ಮನಿ ಬಾಜು ಅಣ್ಣತಮ್ಮ ಹುಡುಗ ಮಿಲಿಟರಿಗೆ ಹೋಗ್ಯಾನ, ಪೊಲೀಸ್ ಆಗ್ಯಾನ, ಶಿಕ್ಷಕ ಆಗ್ಯಾನ, ಡಾಕ್ಟರ್ ಆಗ್ಯಾನ, ಇಂಜಿನಿಯರ್ ಆಗ್ಯಾನ, ಅವ್ರು ಹೋಗುವಾಗ ಒಂದಷ್ಟು ತೊಂದರೆ ಆಗಿ ಏನಾರ ಆಗಿ ಹೋಗ್ಲಿ, ನನ್ನ ಮಗ ಚಲೋ ಆಗ್ಲಿ ಅಂತ ಬೇಡಬೇಕ? ಗುಲ್ಬರ್ಗ ಜಿಲ್ಲೆ ಗತ್ತಲಗಿ ಅಂತ ಬರ್ತದ, ಭಾಗ್ಯವಂತಿ ದೇವಿ ತಾಯಂದ್ರೆಲ್ಲ ಕೇಳಿರ್ಬೇಕು. ಒಂದು 2 ತಿಂಗಳಿಂದ ನಡೆದ ಘಟನೆ ಇದೆ. ಒಬ್ಬ ತಾಯಿ 50 ರೂಪಾಯಿ ನೋಟಿನ ಮ್ಯಾಗ ಬರೀತಾಳ, 50 ರೂಪಾಯಿ ಹುಂಡಿಯೊಳಗೆ ಹಾಕುವಾಗ ಅದ್ರ ಮ್ಯಾಗ ಬರ್ದಲ್ಲ, ಮುಂದಿನ ಅಮಾವಾಸ್ಯೆಗೆ ಬರೋದ್ರೊಳಗೆ 5,000 ರೂಪಾಯಿ ಹಾಕ್ತೀನಿ, ಆದ್ರ ಮುಂದಿನ ಅಮಾವಾಸ್ಯೆ ಬರೋದ್ರೊಳಗೆ ಏನ್ ಆಶೀರ್ವಾದ ಮಾಡು ಅಂದ್ರೆ ನಮ್ಮಕ್ಕೆ ಸಾಯುವಂಗ ಆಶೀರ್ವಾದ ಮಾಡು. ತಾಯಿ ನಡೆದ್ಬಿಟ್ಟಾರೆ, ನಾ ಹೇಳಿದ್ದಲ್ಲ, ಮತ್ತೆ ಟಿವಿಯಾಗೂ ಬಂದದ, ಪೇಪರ್ನೊಳಗೂ ಬಂದದ. ಇನ್ನೊಬ್ಬ ತಾಯಿ ಹೇಳ್ಕೊಂತಾಳ, ಅಕ್ಕನ ಗಂಡ ಬಹಳ ನೌಕರಿ ಒಳಗಿದ್ರು, ತುಂಬಿದ ಸಂಸಾರ, ಚೆನ್ನಾಗಿರ್ತಕ್ಕಂಥ ಸಂಸಾರ, ಆನಂದ ಇತ್ತು. ಅದನ್ನ ನೋಡಿ ಅಕ್ಕನ ತಂಗಿ ಬಸಮ್ಮ ಅಂತ ಹೇಳಿ ಅಕ್ಕಿ ಬಿಡ್ತಾಳ ಭಾಗ್ಯವಂತಿಗೆ, ಅಕ್ಕ ಸಾಯಿಲಿ, ಅಕ್ಕನ ಗಂಡನ ಮದುವೆ ಆಗ್ತೀನಿ, ಇದು ನಡೀತದ, ನಿನಗೆ ಒಂದು ಸಿಡಿ ಆಗ್ತೀನಿ ಅಂತ ಕೇಳ್ತಾಳ. ಇದು ಹೆಂಗ್ ಗೊತ್ತಾಯ್ತು ಅಂದ್ರೆ ಸಿಡಿ ಹಾಕಿ ಹೋಗ್ತಾಳ ತಾಯಿ. ಅಕ್ಕ ಸಾಯ್ತಾಳ, ಅಕ್ಕನ ಗಂಡನ ಮದುವೆ ಆಗ್ತಾಳ. 6 ತಿಂಗಳಾದ ನಂತರ ಗಂಡನ ಕರ್ಕೊಂಡು ಗದ್ದರಿಗೆ ಸಿಡಿ ಆಡಕ್ ಹೋಗ್ತಾಳ ತಾಯಿ ಹೆಣ್ಮಗಳು. ಅವಾಗ ಅದಕ್ಕೆ ಕೆಂಪಡಿ ಚುಚ್ತಿದ್ರಲ್ಲ, ಚುಚ್ಚಲಿಕ್ಕೆ ಹೋದ್ರೆ ಚುಚ್ಚಲಿಲ್ಲ. ಅವಾಗ ತಾಯಿ ಏನೋ ಕೆಟ್ಟ ಬೇಡ್ಕೊಂಡದಿ, ಒಬ್ಬರ ಮನಿ ಹಾಳು ಮಾಡೋದು ಬೇಡ್ಕೊಂಡದಿ, ಏನೈತೆ ಅಂತ ಅಂದಾಗ ಅವಾಗ ತಾಯಿ ಹೇಳ್ತಾಳ, ನಾ ಹಿಂಗೆ ಬೇಡ್ಕೊಂಡೇನ್ರಿ. ಬೇಡಬೇಕು. ಹೆಂಗ ಬೇಡಬೇಕ್ರಿ? ಕೊಲಗುಳದಂತ ಗ್ರಾಮ ಆಂಜನೇಯ ಪ್ರತ್ಯಕ್ಷ ಆಗಿಬಿಟ್ಟು ನೀವು ಹೊಲದ ದಾರಿ ಹಿಡ್ಕೊಂಡು ಹೊಂಟಿದ್ದ ರೈತ ಬಹಳ ಬುದ್ಧಿವಂತಿತ್ತು. ಹನುಮಂತ ಪ್ರತ್ಯಕ್ಷ ಅದ, ಊರಾಗ ಇಷ್ಟು ಮಂದಿ ಪೂಜೆ ಮಾಡ್ತಾರೆ, ಯಾರಿಗಾಗಿಲ್ಲ, ಹನುಮಂತ ನನಗಾಗ್ಯಾನಂತ ಖುಷಿ ತುಂಬಿ ಬರ್ತವ. ಹನುಮಂತ ಅಂದ, ಏನು ಬೇಕು ವರ ಕೇಳಂದಾಗ ಅವಂದ ಒಂದು 5-6 ವರ ಕೊಡಂದು. ಇಲ್ಲ ನಾವು ಹನುಮಂತ ಒಂದ ಕೊಡ್ತೇವೆ, ಬೇಕಂದ್ರೆ ಅರ್ಧ ತಾಸು ಸಮಯ ಮನೆಗೆ ಹೋಗಿ ಬಾ ಅಂತಂದ. ಆಯ್ತಂದ ಹನುಮಂತ ಮನೆಗೆ ಓಡಿ ಬಂದೇವ. ಬರೋದ್ರೊಳಗೆ ಹೆಂಡತಿ ಎದುರಿಗೆ ಹೋದ್ರು. ಹಿಂಗ ಹನುಮಂತ ಪ್ರತ್ಯಕ್ಷ ವರ ಕೇಳಂದ ಅಂತಂದಾಗ ಕೇಳಿದ್ರು, 8 ವರ್ಷ ಆಯ್ತು ಮಕ್ಕಳಿಲ್ಲ, ಒಂದು ಗಂಡ ಮಗು ಆಗೋಂಗ ಆಶೀರ್ವಾದ ಮಾಡ್ಕೊಂಡು ಬಾ ಅಂತಂದ್ರು. 1 ವರ ಇತ್ತಲ್ಲ. ಮನಿ ಒಳಗೋದ ತಾಯಿ ಎದುರಿಗೆ ಬಂದ್ರು. ಹಿಂಗ ವರ ಕೇಳಂದ ಹನುಮಂತ ಅಂದಾಗ ಕೇಳಿದ್ರು, ತಾಯಿ ಎಷ್ಟು ವರ್ಷ ಆಯ್ತು ಬಡ್ಕೊಂಡವ್ರು ಬೆನ್ನ ನೊಂದಿವಿ, ನಮಗ ಶ್ರೀಮಂತಿಗೆ ಬರುವಂಗ ಆಶೀರ್ವಾದ ಮಾಡ್ಕೊಂಡು ಬಾ ಅಂತಂದ್ರು. 2 ವರ ಇತ್ತಲ್ಲ. ಒಳಗ ತಂದಿದ್ದ ತಂದೆ ಹತ್ರ ಹೋಗಿ, ನಿನಗೇನು ಬೇಕಂದಾಗ ಹುಟ್ಟಿದಾಗಿಂದ ಕತ್ತಲ ಜಗತ್ತು ನೋಡಿನಿ, ಬೆಳಕ ನೋಡಿನಿ, ಕಣ್ಣಿಲ್ಲ, ಕಣ್ಣು ಬರುವಾಗ ಆಶೀರ್ವಾದ ಮಾಡ್ಕೊಂಡು ಬಾ ಅಂತ 3 ವರ ಆಯ್ತು. ಹನುಮಪ್ಪ ಹಿಡಿದು 1 ವರ. ಅಲ್ಲಿಂದ ವಿಚಾರ ಮಾಡ್ಕೊಂಡು ಹೊಲದ ದಾರಿ ಹೋದ. ಹನುಮಪ್ಪ ಹಂಗ ಕಾಯ್ಕೊಂತ ನಿಂತಿದ್ದ. ವರ ಬೇಡ್ತೇನೆ, 1 ವರ ಬೇಡ್ತೇನೆ ಅಂತ ಅಂದಾಗ ಅವನು ವಿಚಾರ ಮಾಡ್ಕೊಂಡು ಬಂದಿದ್ದ. ಹ್ಞೂ ಯಪ್ಪ, 1 ಬೇಡ್ತೇನೆ ಅಂತ. ಹೆಂಗ ಬೇಡಿದ್ದಂದ್ರ, ನನ್ನ ಮಗನನ್ನ ಬಂಗಾರದ ತೊಟ್ಟೊಳಗೆ ಹಾಕಿ ತಗೋದನ್ನ ನಮ್ಮಪ್ಪ ಕಣ್ಣಾರೆ ನೋಡ್ಬೇಕಂದ. ಎಲ್ಲರಿಗೆ ಅಂತ ಖುಷಿಯಾಗಿ ಚಪ್ಪಾಳೆ ಬಂದಿದೆ. ನೋಡ್ರಿ, ನನ್ನ ಮಗ ಅಂದ್ರೆ ಹೆಂಡತಿ ಗಂಡ ಮಗ ಹುಟ್ಟಬೇಕಲ್ಲ, ಬಂಗಾರ ತೊಟ್ಟೊಳಗೆ ತಗೋಬೇಕಲ್ಲ. ನಮ್ಮಂತವ್ರು ಬಂಗಾರ ತೊಟ್ಟ ಕಟ್ಟಕ್ ಸಾಧ್ಯತೆ ಅಲ್ರಿ? 1400 ಟನ್ ಕಬ್ಬಿದ ರೊಕ್ಕ ಕಟ್ಟಬಹುದು. ಬಂಗಾರ ತೊಟ್ಟ ಶ್ರೀಮಂತಿಗೆ ಗೊತ್ತು, ಮತ್ತದ ಕಣ್ಣಾರೆ ಕೇಳಿ ಗುಡ್ಡನ ಕೇಳಿಲ್ಲ, ಆಗುದೇನಲ್ಲ. 100 ವರ್ಷ ಆಯುಷ್ಯ, ಆಯುಷ್ಯ 10 100 ನಿದ್ರೆಗೆ ಹೋಗ್ಯಾವ 50, ಪ್ರಾಯಕ್ಕೆ 20, ಪ್ರಾಯದಲ್ಲಿ ಮಾಡಿದ ಗಾಯಕ್ಕೆ 30, ಹೋಯ್ತು 100 ವರ್ಷ. ನೋಡ್ರಿ, ನೀವು ನಾವು ಕೋವಿಡ್ದಾಗ ಏನು ಆಗ್ಲಾರ್ದ ಗಟ್ಟಿ ಮುಟ್ಟದೀವಿ ಅಂತಂದ್ರೆ ಆಂಜನೇಯನ ಆಶೀರ್ವಾದ ನಾವು ನೀವೆಲ್ಲ ಗಟ್ಟಿ ಕಾಲಾದೇವಿ. ಆದ್ರೆ ಏನು ಕೇಳಬೇಕು? ಸತ್ಯ ಧರ್ಮದಿಂದ, ಗಟ್ಟಿತನದಿಂದ, ಪ್ರಾಮಾಣಿಕತೆಯಿಂದ ಬದುಕುವಂತ ಆಯುಷ್ಯ ಭಗವಂತ ಕೊಟ್ಟಾನ. ಎಷ್ಟೋ ಮಂದಿ ಕೋಟಿ ಕೋಟಿ ಆಸ್ತಿ ಇದ್ದವರು, ದೊಡ್ಡ ಅಧಿಕಾರ ಇದ್ದವರು ಯಾರು ನೋಡಿಲ್ಲ. ನೀವು ಒಳಗೊಮ್ಮೆ ಮಾಸ್ಕ್ ಹಾಕಲ್ಲ,
ನಿಮಗೇನು ಆಗಿಲ್ಲ. ಯಾಕೆ ಹೇಳ್ರಿ? ನಿಮ್ಮ ಮಧ್ಯಕ್ಕೆ ಶುದ್ಧತೆ ಐತಿ, ಧರ್ಮ ಐತಿ, ಪ್ರಾಮಾಣಿಕ ಐತಿ, ಗಟ್ಟಿ ಆಂಜನೇಯನ ಆಶೀರ್ವಾದ ಐತಿ ಅಂತ ನೀವು ಗಟ್ಟಿಮುಟ್ಟಾಗಿ ಉಳಿದಿರಿ. ಕೆಲವು ಮಂದಿ ಬಾಗ್ಲ ಹಾಕೊಂಡು ಗಾಳಿ ಬರೋದನ್ನ ಕೂತಾರ, ಹೋಗ್ಯಾರಲ್ಲ, ಹೋಗ್ಯಾರಿಲ್ರಿ? ಹಾ, ಒಂದ್ ಸಣ್ಣ ಮಾತು ನೆನಪಾಗ್ತದೆ. ಸುರೇಶ್ ಅಂಗಡಿ ಅಂತೇಳಿ ನಮ್ಮ ಜಿಲ್ಲೆಯವರು ಪಕ್ಷಾತೀತವಾಗಿ ರೈಲ್ವೆ ಮಂತ್ರಿ ಇದ್ರು, ವಿಮಾನದೊಳಗೆ ಅಡ್ಡಾಡ್ತಿದ್ರು, AC ಕಾರ್ ಇತ್ತು, ಕೋಟಿಗಟ್ಟಲೆ ಹಣ ಇತ್ತು, ಬಹಳ ದೊಡ್ಡ ಶ್ರೀಮಂತರು, ಬಹಳ ದೊಡ್ಡ ವ್ಯಕ್ತಿಗಳು. ಕೋವಿಡ್ ತೀರಿಕೊಂಡ್ರೆ ಹೆಣ ಸಹಿತ ಬೆಳಗಾವಿ ಬರಲಿಲ್ಲ. ಟಿವಿ ಒಳಗೆ ನೋಡಿರಿ, ಹೆಣ ಒಂದು ಸ್ವಲ್ಪ ಹೊಡೆದ್ರೆ ಹೆಂಡತಿ ಮಕ್ಕಳು ಮುಟ್ಲಿಲ್ಲ, ಸಂಬಂಧಿಕರು ಮುಟ್ಲಿಲ್ಲ, ಜಯಣ್ಣ ಅವ್ರು ಮುಟ್ಲಿಲ್ಲ, ಕಟ್ಟಿಗಿಲ್ಲ, 5 ಮಂದಿ ತಿರುಗ್ತಾ ಇದ್ರು. ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಈ ಭವ್ಯ ಭಾರತವನ್ನ ಕಟ್ಟಲಿಕ್ಕೆ ಭಗವಂತನ ಭವಿಷ್ಯನ ಕಟ್ಟಬೇಕಾಗಿದೆ. ಹೆಂಗೆ ಕಟ್ಟಬೇಕಾಗಿದೆ? ನಮ್ಮ ಮಕ್ಕಳ ಸಂಗೊಳ್ಳಿ ರಾಯಣ್ಣನ ತಯಾರಾಗಬೇಕು, ಚೆನ್ನಮ್ಮನಿಗೆ ತಯಾರಾಗಬೇಕು, ದೇವರೆಡ್ಡಿ ಮಲ್ಲಮ್ಮನಿಗೆ ತಯಾರಾಗಬೇಕು, ಕನಕದಾಸರಿಗೆ ತಯಾರಾಗಬೇಕು, ಶಿವಾಜಿ ಮಹಾರಾಜರಿಗೆ ತಯಾರಾಗಬೇಕು, ಒಣಗಿ ಒಬ್ಬವನಿಗೆ ತಯಾರಾಗಬೇಕು. ಹಿಂಗ ತಯಾರಾದಾಗ ಸಮಾಜ ಕಟ್ಟಲಿಕ್ಕೆ ಸಾಧ್ಯ. ಬಸವಣ್ಣ ಕಟ್ಟಿದ್ದೇನು? ಜಾತಿ 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 ಎಲ್ಲವನ್ನ ದೂರ ಸರಿಸಿದ್ದ, ಸಮಾನತೆ ತಂದಿದ್ದ, ಕಾಯಕ ಮಾಡುವುದರ ಮೇಲೆ ಧರ್ಮ ಜಾತಿ ಗುರುತು ಹತ್ತಿ. ಅಂಬೇಡ್ಕರ್ ಯಾಕೆ ನೆನೆಸ್ಕೊಂತೀವಿ? ಇವತ್ತಿನ ಗಟ್ಟಿಯಾಗಿ ನೀವು ಊರಾಗಿ ಮೈ ಹಿಡಿದು ಮಾತಾಡೋ ತಾಕತ್ತು ಕೊಟ್ಟವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. 19 ಕ್ಲಾಸ್ 1 ಕ್ಲಾಸ್ ಅಂತೇಳಿ ಸಂವಿಧಾನದ ಒಂದು ವಿಧಿ ಬರ್ತದೆ, 19ನೇ ವಿಧಿ. ಈ ಭಾರತದೊಳಗೆ ಎಲ್ಲಿ ಹೋಗಿ ಯಾವ ವೇದಿಕೆ ಮೇಲೆ, ಯಾವ ಊರಾಗ, ಯಾವ ಮತಕ್ಷೇತ್ರದಲ್ಲಿ ಗಟ್ಟಿಯಾಗಿ ಮಾತಾಡ್ತಕ್ಕಂಥ ಸ್ವಾತಂತ್ರ್ಯ ಕೊಟ್ಟವರು, ವಾಕ್ ಸ್ವಾತಂತ್ರ್ಯ ಕೊಟ್ಟವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಇವತ್ತು ಜನಸಾಮಾನ್ಯರು ಕೂಡ ಸಮಾನತೆಯ ಕಾನೂನಿನ ಸವಲತ್ತದ ನ್ಯಾಯ ಪಡೆದುವ ಸರ್ಕಾರವನ್ನು ಭಾಗಿಸಿ ಸವಲತ್ತು ತಗೋಬಹುದು ಅಂತ ಗಟ್ಟಿತನ ಕೊಟ್ಟಂತವರು. ರೈತ ಮನಸ್ಸು ಮಾಡಿದ ಸರ್ಕಾರವನ್ನು ತರುವುದು, ಸರ್ಕಾರವನ್ನು ಕೆಳಬಹುದು. ಒಂದು ಉದಾಹರಣೆ, 1980 ನವಲಗುಂದ ಭಾಗಗಳು 13.5 TMC ಮಹದಾಯಿ ನೀರಿಗಾಗಿ ಹೋರಾಟ ನಡೆದಿದೆ. ಅದರೊಳಗೆ 7.6 TMC ಬರೀ ಕುಡಿಯುವ ನೀರಿಗಾಗಿ. ಇಬ್ಬರ ರೈತರ ಮೇಲೆ ಗೋಲಿಬಾರ್ ಮಾಡಿತ್ತು ಗುಂಡೂರಾವ್ ಸರ್ಕಾರ. ಈಗ ನಮ್ಮ ಚುನಾವಣಾ ಪೂಜಾರಿ ಇದಾರಲ್ಲ, ಈಗ ನಂಜುಂಡ ಸ್ವಾಮಿ ಅವರ ರೈತ ಸಂಘದ ನೇತಾರು ಅವರನ್ನು ಘೋಷಣೆ ಮಾಡಿದ್ರು. ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ ಗುಂಡು ಹಾಕಿದ ಗುಂಡೂರಾಯನಿಗೆ ಮತ ಹಾಕಬೇಡ್ರಿ ಅಂತ ಕೈ ಮ್ಯಾಗ ಮಾಡಿದ್ರು. ಸರ್ಕಾರನ ಬಿದ್ದು ಹೋಯಿತು. ಇವತ್ತು ರೈತ ಮನಸ್ಸು ಮಾಡಿದ ಮುನ್ನೂರು ಅಲ್ಲ, ನಾವೇನು ಸರ್ಕಾರ ಹತ್ರ ಭಿಕ್ಷೆ ಕೇಳ್ತಾ ಇಲ್ಲ. 224 ಮಂದಿಗೆ ಪಗಾರ ಕೊಟ್ಟು ನಾವು ಸೇವಾ ಮಾಡಕ್ಕಿಟ್ಟಿವಿ ಕನ್ನಡ ನಾಡಿನೊಳಗೆ. ಇದನ್ನ ನಾವು ಮೊದಲು ತಿಳ್ಕೋಬೇಕಾಗ್ಯದ. ನಮ್ಮ ಟ್ಯಾಕ್ಸ್ ಹೋಗ್ತದ, ಅವ್ರ ಕಡ್ಡಿ ಪಿಡಿಗೆ ತಂದ್ರು ಟ್ಯಾಕ್ಸ್ ಹೋಗ್ತದ, ಎಲ್ಲ ಹೋಗ್ತದ. 300 ರೂಪಾಯಿ ಹತ್ರ ಭಿಕ್ಷೆ ಕೇಳ್ತಾ ಇಲ್ಲ. ಕಬ್ಬಿಗೆ 5,500 ರೂಪಾಯಿ ಆಗ್ಬೇಕು, ಅವಾಗ ರೈತ ಖುಷಿ ಆಗ್ತದ. ನಮ್ಮ ಕನಸು ಏನಾದ ಗೊತ್ತದ? ರೈತ ಎಂದೂ ಕೂಡ ಬ್ಯಾಂಕ್ ಸಾಲ ಮಾಡಬಾರ್ದು, ಬಡ್ಡಿಯ ಹಣ ತರಿಸಬಾರ್ದು. ಮಕ್ಕಳ ಶಿಕ್ಷಣಕ್ಕೆ, ಮಕ್ಕಳ ಮದುವೆ ಮಾಡೋ ಸಲುವಾಗಿ, ಮನೆ ಕಟ್ಟೋ ಸಲುವಾಗಿ, ಏನೇನ ದವಾಖಾನೆ ತೊಂದರೆ ಆದ್ರೆ ಮಗಳ ಅರ್ಜೆಂಟ್ ಒಳಗೆ ಯಾನೇ ಶಾದಿ ಅಂತ ಮದುವೆ ರೆಡಿ ಆದ್ರೆ ಕಪಾಟ್ ಒಳಗೆ 4-5 ಲಕ್ಷ ನಾ ಮದುವೆ ಮಾಡ್ಕೊಂಡು ಧೈರ್ಯ ಬರ್ಬೇಕು. ಅವಾಗ ರೈತ ಸ್ವಾತಂತ್ರ್ಯ ಸಿಕ್ಕಂಗ ಆಗ್ತಿಲ್ಲ. ಅದಕ್ಕೊಬ್ಬ ಕವಿ ಹೇಳ್ತಾರೆ, ಡಾಕ್ಟರ್ ಸಿದ್ದಲಿಂಗಯ್ಯ ಅಂತ ಹೇಳಿ, ದಲಿತ ಕವಿ. ಯಾರಿಗೆ ಬಂತು, ಎಲ್ಲಿಗೆ ಬಂತು 40 ವರ್ಷದ ಸ್ವಾತಂತ್ರ್ಯ? ಪೊಲೀಸರ ಲಾಟಿಗೆ, ಪೊಲೀಸರ ಬುಟ್ಟಿಗೆ ಬಂತು 40 ವರ್ಷದ ಸ್ವಾತಂತ್ರ್ಯ. ನಾ ಹೇಳಿದ್ದಲ್ಲ, ಮತ್ತೆ ಸಿದ್ದಲಿಂಗ ಹೇಳಿ ನನ್ನ ಮಾತು ಮೊದಲ ಕಟ್ ಮಾಡಿ 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 ಹಾಕ್ಬಿಡ್ತಾರೆ. ಯಾಕ್ರಿ ಏನು ಮಾತಾಡೋರು ಅರ್ಧ ಕಟ್ ಮಾಡಿ ಇವಾಗ ಜೋರ್ ಹಾಕ್ತಿರ್ತಾರೆ. ನಾ ಹೇಳಿದ್ದಲ್ಲ ಅಂತ ಅವ್ರು ಹೇಳಿ. ಹಂಗ ಧರ್ಮಕ್ಕಾಗಿ ಬಂದೇವಿ, ಧರ್ಮ ಮಾಡಬೇಕಾಗಿ. ಶ್ರೀರಾಮಚಂದ್ರ ಪ್ರಭುಗಳು ಒಂದೇ ಒಂದು ಮಾತು ಕೊಟ್ಟಿದ್ದಕ್ಕಾಗಿ ಸಿಂಹಾಸನ ಬಿಟ್ಟು ಅಡವಿಯೊಳಗೆ ಹೋದರು. ಇವತ್ತ ಹನುಮಪ್ಪನ ಮೂರ್ತಿ ಇಟ್ಟೆಲ್ಲ ಪೂಜೆ ಮಾಡ್ತೀವಿ ಅಂದ್ರೆ ಚಿರಂಜೀವಿ ಜೀವಂತದ, ಕಾಯ್ಕ ಚೋರದಂತ ನಾವೆಲ್ಲ ಪೂಜೆ ಮಾಡ್ತೀವಿ. ಸೀತಾಮಾತೆಯನ್ನು ಪೂಜೆ ಮಾಡ್ತೀವಿ. ಯಾಕೆ ಹಿಂದಿನವರನ್ನ ನಾವು ನೆನಪು ಮಾಡ್ಕೊಂತೀವಿ ಅಂತೇಳಿ ಒಂದಿಷ್ಟು ಅವಲೋಕನ ನಾವು ಮಾಡ್ತೀವಿ. ನಾನು
ಸಾಲ ಒಂದು ಇಡೀ ಮರಿ ನೋಡಿ ನಾ ಹೇಳಿದ್ರೆ ನನ್ನ ಮಕ್ಕಳು ಮನ ನೋಡಿ ಹೆದರ್ತಾವಿಲ್ರಿ. ತಾಯಂದ್ರು ಊಟ ಮಾಡುವಾಗ ಸಣ್ಣ ಮಕ್ಕಳಿಗೆ ಹೇಳ್ತಿರ್ತಾರ ದೇವ್ ಹಂಗನ್ ಬೇಡ್ರಿ, ನೀವು ಹುಲಿ ಅದಿ ಅಂತ ಊಟ ಮಾಡಿಸುತ್ತ ಬರೀ ಹಾಲು ಕುಡಿಸುತ್ತ ಬರೀ ಜಗತ್ತು ಬೆಳಗ್ತಾರವರೆಲ್ಲ. ಸಮರ್ಥ ರಾಮದಾಸ್ ಮಹಾರಾಜ್ ಅಂತ ಹೇಳಿ ಶಿವಾಜಿ ಮಹಾರಾಜರಿಗೆ ನೀವು ಹುಲಿ ಇದ್ದಂಗಲ್ಲಿ ಹಿಂದೂ ಸಾಮ್ರಾಜ್ಯ ಕಟ್ಟಂತೆ ಆಶೀರ್ವಾದ ಮಾಡಿದ್ರು. ಜೀಜಾಮಾತೆ ಎದೆ ಹಾಲು ಕುಡಿಸುವಾಗ ಶ್ರೀರಾಮ ರಾಮ 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 ಎದೆ ಹಾಲು ಕುಡಿಸ್ತಾ ಇದ್ರು. ಮಹಾತ್ಮರ ಜೀವನ ಚರಿತ್ರೆ ಕಥೆ ಓದ್ತಾ ಇದ್ರು. ಅವೆಲ್ಲ ಕಥೆಗಳನ್ನ ಕೇಳಿ 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 ಗರ್ಭದೊಳಗೆ ತಯಾರಾಗಿರ್ತಕ್ಕಂಥ ಶಿವಾಜಿ ಮಹಾರಾಜ ಹಿಂದೂ ಸಾಮ್ರಾಜ್ಯ ಕಟ್ಟಿದ್ರು. ಆ ತಾಕತ್ತು ತಾಯಿಯೊಳಗಿರ್ತದ. ಇಲ್ಲಾಂದ್ರೆ ಹೆಂಗಾಗ್ತದ ಅಂದ್ರ ಬಹಳ ದೊಡ್ಡ ಊರೊಳಗ ಬಹಳ ದೊಡ್ಡ ಗೌಡಿದ್ದ ಶ್ರೀಮಂತ. ಬಂದೂಕಿತ್ತು ಒಂದು 20 ವರ್ಷ ಬಂದೂಕ್ ಪರ್ಮಿಷನ್ ಇತ್ತು. ಯಾವುದು ನೀಲಿ ಸಹಿತ ಬಂದಿರಲಿಲ್ಲ. ಊರೊಳಗೆ ಹುಲಿ ಬಂದು ಮಧ್ಯರಾತ್ರಿ 2 ಗಂಟೆ ಸುಮಾರು ಮನೆಗೆ ಹೋದ. ಬಂದೂಕ್ ತಗತಾನ ಹೆಂಡತಿ ಹುಲಿ ಬಂದು ಬರ್ತೀನಂದ. ಹೆಂಡತಿಗೆ ಇಷ್ಟು ಖುಷಿ ಆಯಿತು. 20 ವರ್ಷ ನನಗನ್ನ ನೀಲಿ ಸಹಿತ ಬಂದಿಲ್ಲ, ಇವತ್ತು ಹುಲಿ ಕೊಲ್ಲ ಕೊಟ್ಟ ಬಹಳ ಖುಷಿ ಅಂತ ಹೇಳಿ ತಡೆಯಲ್ಲ ಹೆಂಡತಿ ಬಂದು ಹಿಡ್ಕೊಂಡ್ರು. ಒಳಗಿಂದ ಆರತಿ ತಂದು ಆರತಿ ಮಾಡಿ ಸಿಂಧೂರ್ ಹಚ್ಚಿ ಹೋಗಿ ಬರೀ ಹುಲಿಗೆ ಬಂದು ಬರೀ ಮುಷ್ಟಾನ್ ಅಡಿಗೆ ಮಾಡ್ತೀನಿ, ನೀವು ಬರ ಊಟ ಮಾಡೋಣ ಅಂತ ತಾಯಿ 3 ತಾಸು ಒಳಗೆ ಹೋಗಿ ಅಡಿಗೆ ಮಾಡಿದ್ರು. ಹೊರಗೆ ಬಂದು ಗಂಡ ಹುಡುಗ ದಾರಿ ಕಾಯ್ಬೇಕಂತ ಬಾಗಿಲಿಗೆ ಹೋದ್ರೆ ಹೆಗಲಿಗೆ ಬಂದೂಕ್ ಹಾಕೊಂಡು ಅಲ್ಲೇ ದ್ವಾರ ಬಾಗಿಲೊಳಗೆ ನಿಂತಾನೆ ಗೊಬ್ಬರನ. ಯಾಕ್ರಿ ಹುಲಿ ಕೊಲ್ಲಕ್ ಹೋಗ್ಲಿಲ್ಲಂದ್ರಿ ಅಂತಂದಾಗ ಅವಾಗ ಹುಲಿ ಏನೋ ಕೊಲ್ಲಬೇಕಂತ ಧೈರ್ಯದಿಂದ ಹೊಂಟಿದ್ದೆ. ಆದ್ರೆ ಎದ್ರ ಮನೆ ನಾಯಿ ನನ್ನ ಕೆಕ್ಕರಿಸಿ ನೋಡಕತ್ತೈತೆ, ಅದು ಹೋಗ್ತಿಲ್ಲ ಅಂತ. ಏನು ಕಟ್ಟಬೇಕ್ರಿ? ಧೈರ್ಯವನ್ನ ಮಕ್ಕಳೊಳಗೆ ಬೆಳೆಸಬೇಕಾಗ್ಯದ. ಶಿವಾಜಿ ಮಹಾರಾಜರಂಗ, ಸಂಗೊಳ್ಳಿ ರಾಯಣ್ಣನಂಗ, ಬಸವಾದಿ ಶಿವಶೇಖರಂಗ ನಮ್ಮ ಮಕ್ಕಳನ್ನು ಗಟ್ಟಿಗೊಳಿಸಬೇಕಾಗ್ಯದ. ನೀವೆಲ್ಲ ಈ ಭಾಗದ ಶಾಸಕರಿಗೆ ಒಂದು ಮನವಿ ಕೊಡ್ರಿ. ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಂತೀನ. ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಪೊಲೀಸರಾಗಲಿ, ಮಿಲಿಟರಿಗೆ ಹೋಗ್ಲಿ, ಸಣ್ಣ ಸಣ್ಣ ಎಲ್ಲಾ ನೌಕರಿಗಳಿಗೆ ಮೀಸಲಾತಿ ಇರಲಿ. ಆದ್ರ ಶಿಕ್ಷಕರ ನೇಮಕಾತಿಯೊಳಗೆ ಮೀಸಲಾತಿ ತೆಗೆಯುವಂಗ ಅಧಿವೇಶನದವ್ರು ಮಾತಾಡ್ರಿ ಅಂತ ನೀವು ಮನವಿ ಕೊಡ್ರಿ. ಯಾಕೆ ಮಾತಾಡಕತ್ತೀನಿ ಅಂದ್ರ ನಮ್ಮ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳು MD, IAS, IPS, KS ಮತ್ತು PS ಆಗಲಿಕ್ಕೆ ನಾವೆಲ್ಲ ರೊಕ್ಕ ಇಟ್ಕೊಂಡಿದ್ರು ಆಗ್ತಾ ಇಲ್ಲ. ಯಾಕೆ ಹೇಳ್ರಿ? ಶಿಕ್ಷಕರ ನೇಮಕಾತಿಯೊಳಗೆ ಮೀಸಲಾತಿ ಕೊಟ್ಟಿವಿ ಅಂತಂದ್ರ ನಮ್ಮಲ್ಲಿ ನೋಡಿ ನಾನು 40% ಆಗಿರ್ತದ, ನನ್ನ ಬಹಳ ಸವಲತ್ತು ಇರ್ತದ. PDP ಇರ್ತದ, ಕನ್ನಡ ಮೀಡಿಯಂ, ರೂರಲ್, ಇನ್ನೊಂದು ಯಾವುದೋ ಕಾಸ್ಟ್ ಎಲ್ಲಾ ಸೇರಿಸಿ ನಾನು ನೇಮಕ ಹಾಕ್ತೀನಿ. ನಾನು 50% ಮಾಡಿರ್ತೀನಿ, ಶಿಕ್ಷಕ ಹಾಕ್ತೀನಿ. ಮತ್ ನಾನು ಕೈಯಾಗ ಕಲ್ತ ಮಕ್ಕಳು 40% ಮಾಡ್ತಾವಲ್ರಿ. ಅದ ಹೆಂಗಿರ್ಬೇಕು? ಶಿಕ್ಷಕರ ನೇಮಕಾತಿ ಅಂದ್ರ 100% ಮಾಡಿ ಸಂಪೂರ್ಣ ಎಲ್ಲಾ ವಿಷಯಗಳ ಜ್ಞಾನವನ್ನ ಮನವರಿಕೆ ಮಾಡಿಕೊಂಡು ಮಸ್ತಕಗಳು ತುಂಬಿಕೊಂಡವಿದ್ದದ್ರ ಪುಸ್ತಕ ಎಲ್ಲಾರ ನಿರರ್ಗಳವಾದ ವಿಷಯ ಹೇಳುವಂತವಿದ್ದದ್ರ ನಿಮ್ಮ ಮಕ್ಕಳು 100% ಮಾಡ್ತಾವ. ಅವಾಗ ನಿಮ್ಮ ಮಕ್ಕಳು PSI ಆಗಬೇಕಾದ್ರೆ ಯಾರಿಗೆ 10 ರೂಪಾಯಿ ಲಂಚ ಕೊಡುವಂಗಿಲ್ಲ, ಯಾವನ ಕಾಲ್ ನೀವಂಗಿಲ್ಲ. ಧಾರವಾಡ ಅಧ್ಯಯನ ಮಾಡಿ ಅಂತಾರ ನಿಮ್ಮ ಮಗ PSI ಆಗ್ತಾನ, KS ಆಗ್ತಾನ, IAS ಆಗ್ತಾನ. MS MD 1 ರೂಪಾಯಿ ಕೊಡ್ಲಾರ ದೊಡ್ಡ ದೊಡ್ಡ ಸ್ಥಾನ ನಿಮ್ಮ ಮಕ್ಕಳು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಸವಲತ್ತು ತಗೊಂಡು ಸರ್ಕಾರ ಇವೆಲ್ಲ ಒಕ್ಕಟ್ಟಾಗಿ ಗುಡ್ಡಾಪುರಕ್ಕೆ ಬಂದ್ರಿ. ಕೊನೆ ಮಾತು ಹೇಳ್ತೀವಿ, ನಮ್ಮನ್ನೆಲ್ಲ ಕರೆಸಿ ಸನ್ಮಾನ ಮಾಡಕ್ ಕರೆಸಿ ಅಂತ ನಿಮ್ಮಲ್ಲಿ ಭಾವನೆ ತಪ್ಪೋದು. ನಾವ್ ಯಾಕೆ ಬೆಕ್ಕಿನ ಸಾಲ ಕುರ್ಚಿ ಹಾಕೊಂತೀವಿ ಹೇಳಿ? ನೀವು ಈ ಗ್ರಾಮದವರು ರೊಟ್ಟಿ ಕೊಟ್ಟಿರಿ, ಅಕ್ಕಿ ಕೊಟ್ಟಿರಿ, ಹಣ ಕೊಟ್ಟಿರಿ, ತಾಯಿನ ರೊಟ್ಟಿ ಚಪಾತಿ ಎಲ್ಲಾ ಮಾಡಿ ಕಾಯಿಪಲ್ಯ ಮಾಡಿ ಕೊಟ್ಟು ಗುರ್ಲಾಪುರ ಕೊಟ್ಟ ಗುರ್ಲಾಪುರ ವ್ಯಕ್ತಿ ಗೆಲುವ ಮಾಡಿರಲ್ಲ. ನಾವೆಲ್ಲರೂ ಸ್ವಾಗತ ನಿಮ್ ಪಾಲಕರಿಗೆ ಧನ್ಯವಾದಗಳ ನಿಮ್ ಊರಿಗೆ ಬಂದು ನಿಮ್ಮ ಸೇವಾ ದೊಡ್ಡದಲ್ಲ, ನಿಮ್ಮ ಸಹಕಾರ ದೊಡ್ಡದಲ್ಲ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ರಾಜಕಾರಣ ಎಲ್ಲ ದೂರ ಸರಿಸಿ ಗುರ್ಲಾಪುರದವರು ನಮ್ಮ ರೈತರಂತವ್ರು ಕುಂತಾರ, ಅವ್ರಿಗೆ ಸಹಕಾರ ಕೊಡ್ಬೇಕಂತ ನೀವೆಲ್ಲ ಏನು ಬಂದಿರಲ್ಲ. ಆ ಸರ್ಕಾರ ಆ ಸೇವೆ ಬಹಳ ದೊಡ್ಡದು. ಯಾಕಂದ್ರೆ ಪ್ರತಿ ಸಾರಿ ಹೋರಾಟ ಮಾಡಿದಾಗ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ 100 ಜನ 1000 ಜನ ಮಾಡ್ತಾ ಇದ್ವಿ. ಸರ್ಕಾರ ಗಮನಕ್ಕೆ ತಗೊಳ್ತಿರ್ಲಿಲ್ಲ. ಮತ್ತೆ 2-3 ದಿನಗಳ ವ್ಯತ್ಯಾಸ ಆಗ್ತಾ ಇತ್ತು.
ಹಿಂಗ ಹೋರಾಟ ಮಾಡೋದು ರೇಟ್ ಸಿಗ್ತಿರಲಿಲ್ಲ. ಈ ಸಾರಿ ಏನಾಯ್ತಂದ್ರ 1 ಟನ್ ಕಬ್ಬು ಬೆಳೆಯುವ ರೈತ ಹಿಡ್ಕೊಂಡು 10,000 ಟನ್ ಕಬ್ಬು ಬೆಳತಕ್ಕಂಥ ರೈತ, ಕೂಲಿ ಕಾರ್ಮಿಕರು, ವಿದ್ಯಾರ್ಥಿಗಳು, ತಾಯಂದಿರು, ಡಾಕ್ಟರು, ಇಂಜಿನಿಯರು, ನಿವೃತ್ತ ಸೈನಿಕರು ಇವರೆಲ್ಲರೂ ಒಂದು ಪಕ್ಷಾತೀತವಾಗಿ ಜನಾಂದೋಲನ ಆಗಿ ಹೋಯ್ತು. ನೀವು ಗೋಲಾಪುರದಲ್ಲಿ ಗಟ್ಟಿಯಾಗಿ ಕುಂತ್ರಿ ಅಂತ ಹೇಳಿ ಸರ್ಕಾರ ತಲಿಬಾಯಿ ಶಿವಾನಂದ ಪಾಟೀಲ್ ಹೇಳಿದ ಮಾತು ಕೇಳಿಲ್ಲ ತಾವೆಲ್ಲ. ಇನ್ನು 2 ದಿನ ಹೋದ ಸರ್ಕಾರಕ್ಕೆ ಹೋಗಿದ್ದ ಅವ್ರ ಬಾಯಿಗೆ ಬರ್ತಿದ್ರು. ಆ ಗಟ್ಟಿತನ ನಿಮ್ಮೊಳಗಿತ್ತು. ನಿಮ್ಮೆಲ್ಲರಿಗೆ ನಾನೊಂದು ವಿನಂತಿಯನ್ನು ಮಾಡಿಕೊಳ್ಳುದು. ಏನು ವಿನಂತಿ ಅಂದ್ರ, ನಿಮ್ಮ ಮನೆಯೊಳಗೆ 4 ಜನ ಮಕ್ಕಳು ಇರ್ತಾವ. ಯಾರ್ಯಾರ ಮಹಾತ್ಮರು ದೊಡ್ಡವ್ರು ಯಾರು ಬಂದಾಗ ಪರಿಚಯ ಮಾಡಿಸ್ತೀರಿ. ಹೆಂಗ್ ಮಾಡಿಸ್ತೀರಿ? ಒಬ್ಬ ಡಾಕ್ಟರ್ ಅದಾನ್ರಿ, ಒಬ್ಬ ಇಂಜಿನಿಯರ್ ಅದಾನ, ಒಬ್ಬ ಮಿಲಿಟರಿ ಅದಾನ್ರಿ, ಹೊಲದಾಗ ಕೆಲಸ ಮಾಡುವಂತ ಅದಾನ ಬಿಡ್ರಿ. ಇನ್ ಮ್ಯಾಲ ಹಂಗ ಬೇಡ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ ಅಲ್ಲದ ಹೊಲದೊಳಗೆ ಅನ್ನಾದ್ರು ಜಗತ್ತು ಜೀವನಕ್ಕೆ ಇಟ್ಟಂತ ರೈತ ನನ್ನ ಮಗ ಅನ್ನಂತ ಅಭಿಮಾನ ಪರಿಚಯ ಮಾಡಿಸ್ತೀರಿ. ಅವಾಗ ಯಾಕೆ ರೈತರಿಗೆ ಹೆಣ್ಣು ಕೊಡಂಗಿಲ್ಲ? ನಾವೇಳ್ತು ರೈತರಿಗೆ ಹೆಣ್ಣು ಸಿಗುವಾಗ ಅವರಿಗೆ ಅಂತ. ರೈತರನ್ನ ಅಸಡ್ಡೆಯಿಂದ ನೋಡಬೇಡ್ರಿ. ನೌಕರಿ ಮಾಡುವಂತವ್ರು ಚಾಕ್ರಿ ಮಾಡಿದಂಗ ಹೊಲದಾಗ ದುಡ್ದಂತ ರೈತನಿಗೆ ಜಗತ್ತಿಗೆ ಅನ್ನ ಕೊಟ್ಟಾನ, 4 ಜನರಿಗೆ ಕೆಲಸ ಕೊಟ್ಟಾನ. 5,500 ರೂಪಾಯಿ ಟನ್ ಕಬ್ಬಿನ ಬೆಲೆ ಆಯ್ತು ಅಂತಂದ್ರ ಏನು ದೊಡ್ಡ ನೌಕರಿ ಒಳಗದಾರಲ್ಲ ಅವರೆಲ್ಲ ಹೊಲದ ಕಡೆ ಮುಖ ಮಾಡಿ. ನಿಮಗೊಂದು ಸರಿಯಾಗಿ ಬೆಲೆ ಸಿಗಲಾರ್ದಕ್ಕಾಗಿ ನಾವು ಒದ್ದಾಡಕತ್ತೀವಿ. ಎಲ್ಲರ ಬೆಲೆ ಹೆಚ್ಚಾಗ್ಯದ. ಇವತ್ತು ನೋಡ್ರಿ, ಗುಜರಾತ್ 4,400 ರೂಪಾಯಿ ಪ್ರತಿ ಟನ್ ಬೆಳೆಗೆ ಕಬ್ಬಿಗೆ, ಪಂಜಾಬ್ 3,800, ಉತ್ತರ ಪ್ರದೇಶ 3,600, ಇಲ್ಲಿ ಮಹಾರಾಷ್ಟ್ರ 3,400, 500, 600. ನಮಗ 3,000 ಇತ್ತು, ಈಗ 300 ಬಂದದ. ಮುಂದಿನ ಸಾರಿ ಎಷ್ಟು ಕೇಳೋದು ಹೇಳ್ರಿ? ಗುಲಾಪುರದೊಳಗ ನೀವೆಲ್ಲ ಗಟ್ಟಿಯಾಗಿ ಕುಂತಿರ 4,050 ರೂಪಾಯಿ ಕೇಳೋದು, 50 ರೂಪಾಯಿ ಬಿಡುದು, 4,000 ತಗೊಳ್ಳೋದು. 50 ರೂಪಾಯಿ ಸರ್ಕಾರದವರಿಗೆ ಬಿಡೋದು, 4,000 ತಗೊಳ್ಳೋದು. ಅಂದ್ರೆ 2028-29 ಅನ್ನೋದ್ರೊಳಗ 5,500 ರೂಪಾಯಿ ಟನ್ ಕಬ್ಬಿಗೆ ತಗೊಂಡ್ರಿ ಅಂತಂದ್ರ ನೀವು ಬ್ಯಾಂಕಿನಾಗ ಸಾಲ ಮಾಡಂಗಿಲ್ಲ. ಮತ್ತೆ ಇನ್ನೊಂದು ಐತಿ, ಯಾರು ತಪ್ಪು ತಿಳ್ಕೋಬೇಕು. ನೀವೆಲ್ಲರೂ ಹೂ ಅಂದ್ರಿ ಅಂದ್ರೆ ಇನ್ನೊಂದು ಬಂದ ಆಗ್ಬೇಕಾಗಿ ಸಾರಾಯಿ ಬಂದ್ ಮಾಡಬೇಕು ಅಂತ ಆಸೆ. ಕೈ ಎತ್ತಿ ನೋಡೋರು ಬಂದ್ ಮಾಡೋದು. ಈ ಊರಾಗ ಎಲ್ಲರೂ ನಮ್ಮವರು ಅಂದ್ರೆ ಎಲ್ಲರೂ ನಮ್ಮ ನಮ್ಮ ಮನೆ ಹೋಗಿ ಕಾರ್ಯಕ್ರಮ ಪ್ರವಚನ ಮಾಡಿ ಲಾಸ್ಟ್ ಕೈ ಪಾದಯಾತ್ರೆ ಹೋಗೋದು. ಅದರಿಂದ ಸುವರ್ಣಸೌಧ ಮಾಡ ಸಾರಾಯಿ ಬಂದ್ ಮಾಡಿರ್ತಾನೆ. ಕೈ ಎತ್ತರಲ್ಲಿ ಹಿಂದೆ ನೋಡಿ ಒಬ್ಬರು ಎತ್ತಿಲ್ಲ, ಈ ಕಡೆ ನೋಡಿ ಒಬ್ರು ಎತ್ತುವರು. ನಾವು ಎತ್ತುವ ಬ್ಯಾಕ್ ಕೈ ಮಾಡಿ ಅವಾಗ ಯಾರು ಎತ್ತವ ನನಗ ಅನಿಸ್ತು. ಪಾದಯಾತ್ರೆ ಮಾಡಿದ್ರೆ ಆರೋಗ್ಯ ನಾವು ಒಬ್ಬ ಹೊಡಿತೀನಿ, ಎಲ್ಲ ಹೋಗ್ತಾರೆ ಅನಿಸ್ತು. ಎಲ್ಲಿ ದೇವರು ಶರೀರ ಕೊಟ್ಟಾನ. 84 ಲಕ್ಷ ಜೀವ ಯೋನಿಯೊಳಗೆ ಸುತ್ತ ಹಾಕಿ 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 ಕೊನೆಗೆ ಮಾನವ ಜನ್ಮ ಬಂದದ, ಅರವಿಂದ್ ಜನ್ಮ ಬಂದದ. ಶರೀರ ಕೆಡಿಸ್ಕೋಬೇಡ್ರಿ, ಒಳ್ಳೆ ಶರೀರ ಅದ. ಇದ್ರೊಳಗೆ ಹಾಕೋದನ್ನ ಹಾಕ್ರಿ, ಹಾಕೋದನ್ನ ಹಾಕ್ರಿ, ಬೇರೆ ಹಾಕ್ಬೇಡ್ರಿ. ಯಾಕಂದ್ರೆ ಇದೆಲ್ಲ ವ್ಯಕ್ತಿ ಮೇಲೆ ಮಾತಾಡಂಗಿಲ್ಲ. ಅವರ 99% ಮಂದಿ ಇರ್ತೈತೆ, ನಾವು ಒಬ್ಬ ಇರ್ತೀನಿ ಅಲ್ಲಿ. ಗುರುಗಳು ಹಿಂಗ್ಯಾಕಂದ್ರೆ ತಿಳ್ಕೊಂಡು ಏನ್ ಮಾಡಿ ಅವಾಗ ಯಾಕ್ರಿ? ಮಣ್ಣೊಬ್ರು ಯಾರು ಸರ್ಕಾರ ಅದ್ರ ಮೇಲೆ ಯಾಕೆ ಮಾತಾಡಬೇಡ್ರಿ ಅಂದ್ರು ಬೇಡಪ್ಪ ಅಂತೇಳಿ. ಅದು ಇಲ್ಲಿ ಇವತ್ತಲ್ಲ ನಾಳೆ ಬದಲಾವಣೆ ಜಾಗೃತ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಆಗ್ತದ. ಅದಕ್ಕೆ ಕೈ ಯಾರು ಜೋಡಿಸ್ಬೇಕಂದ್ರೆ ಹೆಚ್ಚಾಗಿ ಕಾಯಿಲೆ ನೀವು ಜೋಡಿಸಿದ್ರೆ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯದ. ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ, ಒಳ್ಳೆ ಗಟ್ಟಿತನ ಕೊಡ್ರಿ, ಧೈರ್ಯ ಹೇಳಿ. ಸಮಾಜದ ಅದಾನ ಹೆಚ್ಚಾದ, ಗಣ್ಯ ಹೆಚ್ಚಾದ, ಹೋರಾಡ್ತಕ್ಕಂಥ ಶಕ್ತಿ ನಿಮ್ಮ ಮಕ್ಕಳು ಬರಲಿ.